ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತೊಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಮತ್ತೊಂದು ಶಾಕ್ ಅನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಪಾಕಿಸ್ತಾನದ ಬರುವಂತಹ ಎಲ್ಲ ವಸ್ತುಗಳನ್ನ ಬ್ಯಾನ್ ಮಾಡಿ ಆದೇಶವನ್ನ ಮಾಡಲಾಗಿದೆ. ಪಾಕಿಸ್ತಾನದ ಆರ್ಥಿಕತೆಗೆ ಭಾರಿ ಹೊಡೆತವನ್ನ ಕೊಟ್ಟಿದೆ ಭಾರತ. ಹಿಂದೂಗಳ ರಕ್ತ ಹರಿಸಿದವರ ಜೊತೆ ವ್ಯಾಪಾರ ವಹಿವಾಟು ಕೂಡ ಬೇಡ ಅಂತ ನಿರ್ಧಾರ ಮಾಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಎಲ್ಲಾ ವಸ್ತುಗಳನ್ನ ಬ್ಯಾನ್ ಮಾಡಲಾಗಿದೆ. ಪಾಕ್ ಆಮದು ಮೇಲೆ ನಿಷೇಧ ಹೇರಿ ಭಾರತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಮೂಲಕವಾಗಿ ಇನ್ಯಾವುದೇ ವಸ್ತುಗಳು ಅಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಅಲ್ಲಿಗೆ ಎರಡೂ ಕಡೆಯಿಂದಲೂ ಕೂಡ ವಹಿವಾಟುಗಳು ಇರೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಈಗಾಗಲೇ ಪಾಕಿಸ್ತಾನದಿಂದ ನಮಗೆ ಭಾರತಕ್ಕೆ ಡ್ರೈ ಫ್ರೂಟ್ಸ್ ಇರಬಹುದು, ಕೆಲ ಹಣ್ಣುಗಳಿರಬಹುದು, ಹತ್ತಿ, ಕಲ್ಲುಪ್ಪು, ಸಿಮೆಂಟ್, ಗಿಡಮೂಲಿಕೆಯ ಔಷಧಗಳು ಇವೆಲ್ಲವೂ ಕೂಡ ಬರ್ತಾ ಇದ್ವು. ಅದೇ ರೀತಿಯಾಗಿ ನಮ್ಮಿಂದಲೂ ಕೂಡ ಕೆಲವೊಂದಷ್ಟು ಔಷಧಗಳಿರಬಹುದು ಇತ್ಯಾದಿ ಎಲ್ಲವೂ ಪೂರೈಕೆ ಆಗ್ತಿತ್ತು. ಇದ್ಯಾವುದೂ ಕೂಡ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಿದ್ರೆ ಪಾಕಿಸ್ತಾನದಿಂದ ಯಾವುದೆಲ್ಲ ಆಮದು ಆಗ್ತಾ ಇತ್ತು, ಈಗ ಯಾವುದರ ಮೇಲೆ ನಿರ್ಬಂಧವನ್ನು ವಿಧಿಸಲಾಗಿದೆ ಅನ್ನೋದನ್ನ ಗಮನಿಸೋದಾದ್ರೆ, ಪಾಕಿಸ್ತಾನದಿಂದ ಹಲವಾರು ರೀತಿಯ ಬಗೆಯ ಡ್ರೈ ಫ್ರೂಟ್ಸ್ಗಳು ಭಾರತಕ್ಕೆ ಬರ್ತಾ ಇತ್ತು, ಹಣ್ಣುಗಳು ಬರ್ತಾ ಇತ್ತು, ಹತ್ತಿಯನ್ನ ಅಲ್ಲಿಂದ ರಫ್ತು ಮಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಭಾರತ ಅಲ್ಲಿಂದ ತೆಗೆದುಕೊಳ್ತಾ ಇತ್ತು. ಸಿಮೆಂಟ್ ಮತ್ತು ಕಲ್ಲುಪ್ಪು, ಗಿಡಮೂಲಿಕೆಯ ಔಷಧಗಳು ಇವೆಲ್ಲವೂ ಕೂಡ ಪಾಕಿಸ್ತಾನದಿಂದ ಭಾರತಕ್ಕೆ ಸರಬರಾಜು ಆಗ್ತಾ ಇದ್ದಂಥದ್ದು ಮತ್ತು ಪರೋಕ್ಷವಾಗಿಯೂ ಕೂಡ ಬೇರೆ ಮಾರ್ಗವಾಗಿಯೂ ಕೂಡ ಭಾರತಕ್ಕೆ ಎಂಟ್ರಿ ಕೊಡ್ತಿತ್ತು. ಈಗ ನೇರ ಮತ್ತು ಪರೋಕ್ಷ ಆಮದಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಜೊತೆಗೆ ವಾಯು ಮಾರ್ಗವನ್ನ ಬಂದ್ ಮಾಡೋ ಮೂಲಕವಾಗಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಲಾಗಿದೆ. ಪಾಕ್ಗೆ ಜಲಮಾರ್ಗವನ್ನ ಬಂದ್ ಮಾಡಿದೆ ಭಾರತ. ಸೊ ಈ ಮೂಲಕವಾಗಿ ಹಡಗುಗಳ ಓಡಾಟಕ್ಕೆ ನಿಷೇಧವನ್ನ ಏರಿರೋದ್ರಿಂದ ಪಾಕಿಸ್ತಾನದಿಂದ ಭಾರತಕ್ಕೂ ಮತ್ತು ಭಾರತದಿಂದ ಬಂದರುಗಳಲ್ಲಿ ಪಾಕಿಸ್ತಾನದ ಹಡಗುಗಳು ಓಡಾಟಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ. ಭದ್ರತಾ ದೃಷ್ಟಿಯಿಂದ ಹಡಗುಗಳ ಓಡಾಟವನ್ನು ನಿಷೇಧ ಮಾಡಿದ್ದಾಗಿ ಈಗಾಗಲೇ ತಿಳಿಸಲಾಗಿದ್ದು, ವಾಯುಮಾರ್ಗ ಬಂದ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಈ ಮೂಲಕವಾಗಿ ಭಾರತ ಕೊಟ್ಟಿದೆ. ವಿದೇಶಿ ವ್ಯಾಪಾರ ನೀತಿಯಲ್ಲಿ ಹೊಸ ನಿಬಂಧನೆಗಳನ್ನ ಸೇರಿಸಲಾಗಿದ್ದು, ಆಮದಿಗೂ ಕೂಡ ಈಗ ಬಂಧನ ಮಾಡಿಕೊಂಡಿದ್ದಾರೆ. ಮುಂದಿನ ಆದೇಶದವರೆಗೂ ಕೂಡ ಈ ಒಂದು ನಿಯಂತ್ರಣ ಇರಲಿದೆ. ಜೊತೆಗೆ ಹಡಗುಗಳ ಓಡಾಟಕ್ಕೂ ಕೂಡ ನಿರ್ಬಂಧವನ್ನ ವಿಧಿಸಿರೋದ್ರಿಂದ ಪಾಕಿಸ್ತಾನದ ಧ್ವಜವನ್ನ ನೆಟ್ಟು ಬರುವಂತಹ ಯಾವುದೇ ಹಡಗುಗಳಿಗೆ ಪ್ರವೇಶ ಇರೋದಿಲ್ಲ ನಮ್ಮ ಭಾರತದ ಬಂದರಿನಲ್ಲಿ. ಅದೇ ರೀತಿಯಾಗಿ ಭಾರತದ ಹಡಗುಗಳು ಕೂಡ ಪಾಕಿಸ್ತಾನದ ಬಂದರುಗಳಿಗೆ ಹೋಗೋದು ಬೇಡ ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ನೀತಿಯ ಹಿತದೃಷ್ಟಿಯಿಂದ ತೆಗೆದುಕೊಂಡಿರುವಂತಹ ಕ್ರಮವಾಗಿದೆ.